ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಅಚ್ಚರಿಯ ಸುದ್ದಿ. ತುಳುನಾಡಿನ ದೈವಾರಾಧನೆಯ ಮತ್ತೊಂದು ರೋಚಕ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುಸ್ಲಿಂ ಯುವಕನ ಮೇಲೆ ದೈವ ಆವಾಹನೆಯಾಗಿ ನಡೆದಂತಹ ಪವಾಡ ಇದು. ದೈವಾರಾಧನೆಯನ್ನ ನಿಲ್ಲಿಸಿದ್ದಕ್ಕೆ ಮುನಿದಂತಹ ದೈವ ಎಚ್ಚರಿಕೆಯನ್ನ ಕೊಟ್ಟಿದೆ. 2 ತಿಂಗಳ ಹಿಂದೆ ಮುಸ್ಲಿಂ ಯುವಕನ ಮೇಲೆ ದೈವ ಆವಾಹನೆಯಾಗುತ್ತೆ. 2 ತಿಂಗಳ ಹಿಂದೆ ಮುಸ್ಲಿಂ ಯುವಕನ ಮೂಲಕ ಪಿಲಿಚಾಮುಂಡಿ ದೈವ ತನ್ನ ಮುನಿಸನ್ನ ತೋರ್ಪಡಿಸಿತ್ತು. 18 ವರ್ಷಗಳಿಂದ ದೈವಾರಾಧನೆ ನಿಲ್ಲಿಸಿದ್ದಕ್ಕೆ ಮುಂದೆ ಕಾದಿದೆ ಗಂಡಾಂತರ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿತ್ತು. 18 ವರ್ಷಗಳ ನಂತರ ಪೆರ್ಮುದೆಯಲ್ಲಿ ನೇಮೋತ್ಸವಕ್ಕೆ ತಯಾರಿ ನಡೆದಿದೆ. ಪಾಳು ಬಿದ್ದಿದ್ದ ಪಿಲಿಚಾಮುಂಡಿ ದೇವಸ್ಥಾನದಲ್ಲಿ ಈಗ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಅದರ ದೃಶ್ಯಗಳನ್ನ ಕೂಡ ನೋಡ್ತಾ ಇದೆ. ಎಸ್, ಒಂದಲ್ಲ ಎರಡಲ್ಲ, 18 ವರ್ಷಗಳಿಂದ ನಿಂತಿದ್ದ ಪಿಲಿಚಾಮುಂಡಿ ನೇಮೋತ್ಸವ ಬೃಹತ್ ಕೈಗಾರಿಕೆ ಕಾಮಗಾರಿ ಕಾರಣಕ್ಕೆ ನೇಮೋತ್ಸವವನ್ನ ನಿಲ್ಲಿಸಲಾಗಿತ್ತು, ಬಂದ್ ಮಾಡಲಾಗಿತ್ತು. ಪೆರ್ಮುದೆ ಬಳಿ MRPL ತೈಲ ಶುದ್ಧೀಕರಣ ಘಟಕದ ಕಾಮಗಾರಿ ನಡೀತಾ ಇತ್ತು. ಆ ಕಾರಣದಿಂದ ನೇಮೋತ್ಸವವನ್ನ ಸ್ಥಗಿತ ಮಾಡಲಾಗಿತ್ತು. ಮುಸ್ಲಿಂ ಯುವಕನ ಮೇಲೆ ಈಗ ದೈವ ಆವಾಹನೆ ಆಗಿದೆ. ದೈವ ಆವಾಹನೆಯ ಬಳಿಕ ಕಂಪನಿಗೂ ಕೂಡ ಗಂಡಾಂತರದ ಸೂಚನೆ ಸಿಕ್ಕಿದೆ. ನೇಮೋತ್ಸವ ನಡೆಯದೇ ಇದ್ರೆ ಗ್ರಾಮ, ಕಂಪನಿ ಎಲ್ಲದಕ್ಕೂ ಕೂಡ ಗಂಡಾಂತರ. ಪ್ರಶ್ನಾ ಚಿಂತನೆಯ ವೇಳೆಯೂ ಕೂಡ ಕಂಪನಿಗೆ ಗಂಡಾಂತರ ಇದೆ ಅಂತ ಸುಳಿವು ಸಿಕ್ಕಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕರಾವಳಿ ಅಂದರೆ ದೈವಗಳ ತವರು. ಇಲ್ಲಿ ದೈವದ ಪವಾಡಗಳು ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಕಳೆದ 2 ತಿಂಗಳ ಹಿಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ವರದಿಯನ್ನು ಮಾಡಿತ್ತು. ಒಬ್ಬ ಅನ್ಯ ಧರ್ಮೀಯನ ಮೈ ಮೇಲೆ ಒಂದು ದೈವ ಆವಾಹನೆಯಾಗಿ ಆ ದೈವ ನುಡಿದಂಥ ಒಂದಷ್ಟು ವಿಚಾರಗಳು ಕರಾವಳಿಯ ಒಂದು ಪ್ರದೇಶದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪೆರ್ಮುದೆ ಅನ್ನುವಂಥ ಗ್ರಾಮ, ಇದು ಇಲ್ಲಿ ಒಂದು ಕಾಯರಕಟ್ಟೆ ಅನ್ನುವಂಥ ಜಾಗ ಇದೆ. ಇಲ್ಲಿ ಪಿಲಿಚಾಮುಂಡಿ ದೈವ ಕರಾವಳಿ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆರಾಧನೆಗೊಳ್ಳುವಂಥ ದೈವ. ಈ ದೈವಕ್ಕೆ ಕಳೆದ 18 ವರ್ಷಗಳಿಂದ ಆರಾಧನೆ ನಡೆಯಿದೆ. ಆ ದೈವ ಮುನಿಸಿಕೊಂಡಿತ್ತು. ಆ ಕಾರಣಕ್ಕಾಗಿ ಒಬ್ಬ ಮುಸ್ಲಿಂ ಯುವಕನ ಮೇಲೆ ಆ ದೈವ ಬಂದು ಒಂದಷ್ಟು ತನ್ನ ಪವಾಡಗಳನ್ನು ತೋರಿಸ್ತಾ ಅನ್ನುವಂಥದ್ದು. ಇನ್ನು ನನಗಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನಲ್ಲಿರ್ತಕ್ಕಂತಹ ಪೆರ್ಮುದೆ ಗ್ರಾಮ. ಇಲ್ಲಿ ನೋಡ್ಬೋದು ನೀವು MRPL ಅನ್ನುವಂಥ ಬಹಳ ದೊಡ್ಡ ಕಂಪನಿ, ಭಾರತ ಸರ್ಕಾರದ 2ನೇ ಅತಿ ದೊಡ್ಡ ಉದ್ಯಮ ಆಗಿರುವಂತಹ MRPL ಅನ್ನುವಂಥ ಕಂಪನಿ ಇದೆ. ಆ ಕಂಪನಿಯ ಕೆಳಭಾಗದಲ್ಲೇ ಒಂದು ಪಿಲಿಚಾಮುಂಡಿ ದೈವದ ಗಡುಪಾಡಿ ಸ್ಥಳ ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಜಾಗದಲ್ಲೇ ಆ ದೈವ ಮೊದಲಾಗಿ ಈ ಗ್ರಾಮಕ್ಕೆ ಕಾಲಿಟ್ಟದ್ದು ಅನ್ನುವಂತಹ ನಂಬಿಕೆ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಕಡೆಗಳಲ್ಲಿ ಆರಾಧನೆಗಳು ನಡೀತಾ ಇದೆ. ಕಳೆದ ಬಾರಿ ಇದೆ 18 ವರ್ಷದಿಂದ ಇಲ್ಲಿ ಆರಾಧನೆ ನಡೆದಿರಲಿಲ್ಲ. ಈ ಕಾರಣಕ್ಕಾಗಿ ಇಲ್ಲಿ ಒಂದಷ್ಟು ಪಾಳು ಬಿದ್ದ ಸ್ಥಿತಿಯಲ್ಲಿ ಈ ಜಾಗ ಇತ್ತು. ಆದರೆ ಪವಾಡ ಎನ್ನುವಂತೆ ಆ ಒಂದು ಅನ್ಯಧರ್ಮೀಯನ ಮೇಲೆ ಬಂದು ಆ ದೈವ ನುಡಿದಂಥದ್ದು ಮತ್ತು ಆ ಬಳಿಕದ ಪ್ರಶ್ನಾ ಚಿಂತನೆಯ ನಂತರ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಬಹಳ ಭರದಿಂದ ಸಾಗಿದೆ. ಇದೇ ಜನವರಿ 4ರಂದು ಇಲ್ಲಿ ದೊಂಪದಬೆಲೆ ನೇಮೋತ್ಸವ ಕೂಡ ನಡೀಲಿಕ್ಕೆ ಇರುವಂಥದ್ದು. ಯಾವ ರೀತಿಯ ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋದ್ರೆ ಆ ಕಟ್ಟೆಗಳನ್ನು ಕಟ್ಟಿರುವಂಥದ್ದು ಮತ್ತು ಇಲ್ಲಿನ ಗಿಡಗಂಟಿಗಳನ್ನು ತೆಗೆದು ಇಲ್ಲಿ ಒಂದು ಸ್ವಚ್ಛತೆಯ ಕಾರ್ಯಗಳನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಕಂಪ್ಲೀಟ್ ಡೆವಲಪ್ಮೆಂಟ್ ಅನ್ನ MRPLನ ಯಾವ ಒಂದು ಮೇನ್ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ನ ಹೊರಭಾಗದಲ್ಲಿ ದೈವಸ್ಥಾನಕ್ಕೆ ಮೀಸಲಿಟ್ಟಂತ ಜಾಗ ಏನಿದೆ, ಆ ಇಡೀ ಜಾಗ ಗಡುಪಾಡಿ ಸ್ಥಳ ಏನಿದೆ, ಆ ಸ್ಥಳದಲ್ಲಿ ಎಲ್ಲ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳಾಗಿದೆ. ಒಟ್ಟು ಮುಂದಿನ ದಿನಗಳಲ್ಲಿ ಇಡೀ ಅಭಿವೃದ್ಧಿ ಕಾಮಗಾರಿಗಳ ನಂತರ ಅಲ್ಲಿ ನೇಮೋತ್ಸವಕ್ಕೂ ಕೂಡ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡಲಾಗಿರುವಂತದ್ದು. ಒಟ್ಟು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು 4 ತಾರೀಕಿಗೆ ಇಲ್ಲಿ ಆಗುವಂತಹ ಕಾರ್ಯಗಳೇನಿದೆ, ದೈವದ ಕಾರ್ಯಗಳೇನಿದೆ, ಆ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. MRPL ಅನ್ನುವಂತಹ ಭಾರತ ಸರ್ಕಾರದ ಬಹಳ ದೊಡ್ಡ ಪೆಟ್ರೋಲಿಯಂ ಅಂದ್ರೆ ತೈಲ ಶುದ್ಧೀಕರಣ ಘಟಕ ಕೂಡ ಇರುವಂತದ್ದು. ಈ MRPLನ ಕಾರಣಕ್ಕಾಗಿಯೇ ಕಳೆದ 20 ವರ್ಷಗಳಿಂದ ಇಲ್ಲಿ ದೈವಾರಾಧನೆ ನಡೀತಾ ಇರಲಿಲ್ಲ. ಆದರೆ ಈಗ ಕಳೆದ 2 ತಿಂಗಳ ಹಿಂದೆ ಆ ಮುಸ್ಲಿಂ ಯುವಕನ ಮೇಲೆ ದೈವ ಒಂದು ನುಡಿಯಿತು. ಆ ನಂತರ ನಡೆದ ಪ್ರಶ್ನಾ ಚಿಂತನೆಯಲ್ಲಿ ಇಲ್ಲಿ ಆರಾಧನೆಗಳು ಆಗಬೇಕಿಲ್ಲ ಅಂದ್ರೆ ಸಾವು ನೋವುಗಳು ಸಂಭವಿಸುತ್ತೆ ಅನ್ನುವಂಥ ಆತಂಕ ವ್ಯಕ್ತವಾಯಿತು. ಆ ಬಳಿಕ MRPL ಇಲ್ಲಿ ಪರ್ಮಿಷನ್ ಕೊಟ್ಟಿದೆ. ಅಧಿಕೃತವಾಗಿ ಇಲ್ಲಿ ನಡೆದಂತಹ ಘಟನೆಗಳು ಬಹಳ ವಿಭಿನ್ನತೆಯನ್ನ, ಬಹಳ ಒಂದು ಅಚ್ಚರಿಯನ್ನ ಮೂಡಿಸುತ್ತೆ. ನೀವು ನೋಡಬಹುದು ದೊಂಪದಬೆಲೆ ನೇಮೋತ್ಸವದ ಬ್ಯಾನರ್ ಅನ್ನು ಹಾಕಿದ್ದಾರೆ. ಅಂದ್ರೆ 20 ವರ್ಷಗಳ ಬಳಿಕ ಇದೇ ಜನವರಿ 4ಕ್ಕೆ ಈ ಕಾಯರಕಟ್ಟೆಯಲ್ಲಿ ಕೊಡಮಣಿತ್ತಾಯ ಮತ್ತು ಪಿಲಿಚಾಮುಂಡಿ ದೈವಗಳ ದೊಂಪದಬೆಲೆ ನೇಮೋತ್ಸವ ನಡೀಲಿಕ್ಕಿದೆ. ಇದು ಈ ಊರಿಗೆ ಈಗ ಸಂಭ್ರಮ ಪಡುವಂತಹ ದಿನ. ಅದರ ಜೊತೆಗೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಹೋದ್ರೆ ಇಲ್ಲಿ ಮುಖ್ಯ ದ್ವಾರವನ್ನ ಕಟ್ಟಿದ್ದಾರೆ. ಒಂದು ದ್ವಾರದ ಮಾದರಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಕಳೆದ ಬಾರಿ ನಾವು ಬಂದಾಗ ಇಲ್ಲಿ ಕೇವಲ ಗುಡ್ಡಗಳಿತ್ತು, ಗಿಡಗಂಟಿಗಳಿತ್ತು, ಯಾವುದೇ
ಕೇವಲ ಒಂದು ಸಣ್ಣ ದೈವದ ಒಂದು ಗುಡಿ ಅಲ್ಲ, ಗುಡಿ ಕೂಡ ಅಲ್ಲ, ಒಂದು ದೀಪ ಇಡ್ಲಿಕ್ಕೆ ಒಂದು ಸಣ್ಣ ಜಾಗವನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗಿಲ್ಲ. ಆದರೆ ಈಗ ಒಂದು ದ್ವಾರವನ್ನು ಕಟ್ಟಿದ್ದಾರೆ. ಸ್ವತಃ MRPL ಈಗ ಅದಕ್ಕೆ ಅನುಮತಿ ಕೊಟ್ಟಿದೆ, ಸಹಕಾರವನ್ನು ಕೊಟ್ಟಿದೆ. ಅವರ ಸಹಕಾರದ ಕಾರಣಕ್ಕೆ ಈ ಜಾಗದಲ್ಲಿ ನಾಡಿದ್ದು ನೇಮೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.